ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು. ಪರಿಮಳ ದೇವಿಯವರು ಬೆಂಗಳೂರಿನಲ್ಲಿ ಸುಪ್ರಸಿದ್ಧ ಸ್ತ್ರೀರೋಗ ಮತ್ತೆ ಹೆರಿಗೆ ತಜ್ಞರು. ಅದಲ್ಲದೆ ಅವರು ರೋಬೋಟಿಕ್ ಸರ್ಜರಿಯಲ್ಲಿ, ಕಾಲ್ಪೋಸ್ಕೋಪಿಯಲ್ಲಿ ಎತ್ತಿದ ಕೈ. ಮೇಲಾಗಿ ಹೆಣ್ಣು ಮಕ್ಕಳಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ನ ಸ್ಕ್ರೀನಿಂಗ್ ನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಇತ್ತೀಚೆಗೆ ತಾನೇ ಅವರು ಮಾತಾಡಿದಂಥ ಈ ಗರ್ಭಕಂಠದ ಕ್ಯಾನ್ಸರ್ಗೆ ಕೊಡುವಂತ ವ್ಯಾಕ್ಸಿನ್ ಬಗ್ಗೆ ಸುಮಾರು 5,000 ಜನ ನೋಡಿ ತಾವು ವ್ಯಾಕ್ಸಿನ್ ಹಾಕಿಸ್ಕೊಳಕ್ಕೆ ಅವರು ಮುಂದಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಸ್ವಾಗತ ಮಾಡೋಣ. ನಮಸ್ಕಾರ ಪರಿಮಳ ದೇವಿ ಅವರೇ. ಥ್ಯಾಂಕ್ ಯು ಮೇಡಮ್. ಈಗ ಎಷ್ಟೋ ಸಲ ಆ ಮೇಲಿನ ಮೇಲೆ ಗರ್ಭಪಾತ ಆಗ್ತಾ ಇರುತ್ತೆ, ಅಥವಾ ಮುಟ್ಟು ಇರ್ರೆಗ್ಯುಲರ್ ಆಗಿರುತ್ತೆ, ದಪ್ಪಗಾಕ್ಬಿಟ್ಟಿರ್ತಾರೆ, ಧ್ವನಿ ಗಡ್ಸಾಗಿರುತ್ತೆ, ಚಳಿ ತಡ್ಕೊಳಕ್ ಆಗೋದಿಲ್ಲ. ಆಮೇಲೆ ಅವ್ರಿಗೆ ತಮ್ಗೆ ಏನಾಗಿದೆ ಅಂತ ಗೊತ್ತೇ ಆಗೋದಿಲ್ಲ. ಇಂಥವ್ರು ಅಕಸ್ಮಾತ್ ಡಾಕ್ಟರ್ ಹತ್ರ ಬಂದ್ರೆ ಅವ್ರಿಗೆ ಸರಿ ಚಿಕಿತ್ಸೆ ಕೊಡ್ಬೋದು. ಇದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತೀವಿ. ನಾವು ಹಾರ್ಟ್ ಸ್ಪೆಷಲಿಸ್ಟ್ಗಳು ಬಹಳ ಕಾಳಜಿ ವಹಿಸ್ತೀವಿ. ಯಾಕಂದ್ರೆ ಅವ್ರಿಗೆ ಹೈಪರ್ ಕೊಲೆಸ್ಟ್ರಾಲ್ ಇರುತ್ತೆ, BP ಜಾಸ್ತಿ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಇದೇ ಹೈಪೋಥೈರಾಯ್ಡಿಸಮ್ ಕತ್ತಲ್ಲಿರೋ ಗ್ರಂಥಿ, ಅದರಿಂದ ಪ್ರಭಾವವಾಗಿ ಹೆಣ್ಣು ಮಕ್ಕಳ ಒಂದು ಫರ್ಟಿಲಿಟಿ ಮೇಲೆ ಏನಾಗುತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ನಮಸ್ಕಾರ ಮೇಡಮ್. ಇವೊಂದು ಶುಭ ದಿನದಂದು ತಮ್ಮ ಒಂದು ಏನಂತೀವಿ ಶರಣ ಕಮಲಗಳಿಗೆ ನಾವು ಅಡ್ಡಬಿದ್ದು ನಿಮ್ಮ ಆಶೀರ್ವಾದ ಮತ್ತೆ ಕೇಳ್ಬೇಕು. ಅಂತ ಒಂದು ಗುರುಗಳು ನೀವು. ನಮಗೆ ಒಂದು ವೈಜ್ಞಾನಿಕವಾಗಿ ABCD ಅಂತ ಏನ್ ಹೇಳ್ತೀವಿ ಮೆಡಿಸಿನ್ ಅಲ್ಲಿ, ಅದನ್ನ ಹುಟ್ಟು ಹಾಕಿದವ್ರು ನೀವು. ಅದನ್ನ ನಾವು ಈ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಆ ಹುಟ್ಟಿನ ಒಂದು ಫೌಂಡೇಶನ್ ಕಾರಣ ಅಂತ ಹೇಳ್ಬೋದು. ಸೊ ಇವತ್ತು ಯಾವಾಗ್ಲೂ ನೀವು ನಿಮ್ಮ ಒಂದು ವಿಷನರಿ ಇದ್ರ ಪ್ರಕಾರ ಥೈರಾಯ್ಡ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು ಅನ್ನೋದನ್ನ ಇವತ್ತು ತಾವು ಹೇಳ್ತಾ ಇದ್ದೀರಿ. ಅದು ಗೈನಕಾಲಜಿನ ವಿಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ ಯಾವ ರೀತಿ ತೊಂದರೆ ಕೊಡುತ್ತೆ ಏನು ಅನ್ನೋದನ್ನ ನಾವು ಇವತ್ತು ಕೆಲವು ವಿಷಯಗಳನ್ನ ಅರ್ಥಕೊಳ್ಳೋದು ನಮ್ದು ಒಂದು ಗೋಲ್ ಅಂತ ಹೇಳ್ಬೋದು. ವಿಚಾರನ್ನ ಕ್ಲಿಯರ್ ಮಾಡೋಣ ವೀಕ್ಷಕರಿಗೆ. ಬರೀ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಕೊಡುತ್ತೆ. ಹೌದು 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 ಕೂಡ ಅವ್ರ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಬೋದು, ವ್ಯತ್ಯಾಸ ಆಗ್ಬೋದು. ಅವರಲ್ಲೂ ಕೂಡ ಪುರುಷತ್ವ ಕೂಡ ಕಡಿಮೆ ಆಗ್ಬೋದು. ಹೌದು ಈ ಥೈರಾಯ್ಡ್ ಅನ್ನೋದು ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ಬರಿಗೂ ತೊಂದರೆ ಕೊಡುತ್ತೆ. ಹೌದು. ಯಾಕೆಂದ್ರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಒಂದು ಸ್ಮಾಲ್ ಒಂದು ಬಟರ್ಫ್ಲೈ ಶೇಪ್ಡ್ ಗ್ಲ್ಯಾಂಡ್ ಇಲ್ಲಿ ನೆಕ್ಕಲ್ಲಿ, ನಮ್ದೇನು ಆಡಮ್ಸ್ ಆಪಲ್ ಅಂತ ಅಂತೀವಿ, ಎಸ್ಪೆಷಲಿ ಗಂಡ್ಮಕ್ಳಲ್ಲಿ ಎದ್ದು ಕಾಣುತ್ತೆ ಆ ಮೂಳೆ, ಅಲ್ಲಿ ಇದು ಬಟರ್ಫ್ಲೈ ನಲ್ಲಿ ಕುತ್ಕೊಂಡಿರುತ್ತೆ. ನೋಡ್ಲಿಕ್ಕೆ ಅಷ್ಟು ಪುಟ್ಟದಾದ ಮುದ್ದಾದ ಗ್ಲ್ಯಾಂಡ್ ಇರೋದು, ಆದ್ರೆ ಇದು ಎಲ್ಲಾ ಗ್ಲ್ಯಾಂಡ್ ಗಳ ಮೇಲೆ ರಾಜ. ಯಾಕಂದ್ರೆ ಇದು ಸರಿ ಇತ್ತು ಅಂದ್ರೆ, ಯಾಕಂದ್ರೆ ಎಲ್ಲಾ ಹಾರ್ಮೋನ್ಗಳ ಪ್ರಕ್ರಿಯೆ ಸರಿಯಾಗಿ ನಡೆಯುತ್ತೆ ಅಂತ. ಯಾಕಂದ್ರೆ ಎಲ್ಲಾ ಮೆಟಾಬಾಲಿಕ್ ಕ್ರಿಯೆಗಳು ಏನಿದೆ, ನಮ್ದು ಪಚನ ಶಕ್ತಿ ಆಗ್ಲಿ, ನಮ್ಮ ಒಂದು ನೆನಪಿನ ಶಕ್ತಿ ಆಗ್ಲಿ, ಮತ್ತೆ ಶ್ವಾಸಕೋಶದ ಒಂದು ಚಲನೆ ವಲನೆಗಳಾಗ್ಲಿ, ಹಾರ್ಟ್ ನ ನೀವ್ ಹೇಳ್ದಂಗೆ ಒಂದು ಹೃದಯದ ಒಂದು ಮಿಡಿತ ಆಗ್ಲಿ, ಎಲ್ಲಾನು ಈ ಒಂದು ಗ್ಲ್ಯಾಂಡ್ ಮೇಲೆ ಅವಲಂಬಿತ ಆಗಿರುತ್ತೆ. ಆದ್ರಿಂದ ಇದು ಒಂದು ಪುಟ್ಟ ಗ್ಲ್ಯಾಂಡ್ ಆದ್ರೂನು ಇದು ಒಂದು ಬಹಳ ಮುಖ್ಯವಾದ ಒಂದು ಅಂಗಾಂಗ ನಮ್ಮ ಒಂದು ಮನುಷ್ಯನ ಒಂದು ಜೀವನದಲ್ಲಿ ಅಂತ ಹೇಳ್ಬೋದು. ನೀವ್ ಹೇಳ್ದಾಗೆ ಹೆಣ್ಮಕ್ಳೆಲ್ಲ ಅದು ಒಂದು ರೀತಿಯ ಒಂದು ಕೆಲವು ತೊಂದರೆಗಳನ್ನ ಕೊಟ್ರೆ, ತೊಂದರೆ ಏನಾರು ಇದ್ದು ಅದು ನಾರ್ಮಲ್ ಇಲ್ದಾಗ, ಗಂಡ್ ಮಕ್ಳಲ್ಲಿ ಕೂಡ ಒಂದು ತೊಂದರೆ ಕೊಡುತ್ತೆ. ಯಾಕಂದ್ರೆ ಎಲ್ಲಾ ಮೆಟಬಾಲಿಸಮ್ಗಳ ಮೇಲೆ ಅದು ಕೆಲಸ ಮಾಡ್ತಾ ಇರುವಾಗ ಯಾವುದೇ ಒಂದು ಮೆಟಬಾಲಿಸಮ್ ನಲ್ಲಿ ಅದು ಏರುಪೇರು ತೋರಿಸ್ಬೋದು. ಸೊ ಈ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಹೆಸರು ಬಂದಿದ್ದು 1656 ಅಲ್ಲಿ. ಅವಾಗ ಥೈರಾಯ್ಡೆ ಟಾಂಪ್ಟನ್ ಅಂತಂದು ಒಂದು ಸೈಂಟಿಸ್ಟ್ ಅವರ ಹೆಸರನ್ನ ಇದ್ರೊಳಗೆ ಅಳವಡಿಸಿ ಗ್ಲ್ಯಾಂಡೇಲೆ ಅಂತಿದ್ರು ಅವರಿಗೆ. ಆ ಹೆಸರನ್ನ ಕಡೆಗೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಆಗಿ ಇದು ಒಂದು ನಾಮಕರಣಕ್ಕೆ ಬಂದಿತ್ತು. ಇದೊಂದು ವಿಷಯ. ಬಟ್ ಈ ಥೈರಾಯ್ಡ್ ಗ್ಲ್ಯಾಂಡ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಇದು ಒಂದು T3 ಥೈರಾಯ್ಡ್, T3, T4, TSH ಅಂತ ಒಂದು ಒಂದು ರಾಸಾಯನಿಕ ಕ್ರಿಯೆಗಳನ್ನು ಮಾಡುತ್ತೆ. ಇದು ಹಾರ್ಮೋನ್ಗಳನ್ನ ಮಾಡುತ್ತೆ. T3, T4 ಇವೆರಡು ಒಂದು ವಿಭಾಗ ಆದ್ರೆ, T3 ಇಂದ T4 ಕನ್ವರ್ಟ್ ಆಗೋದು ಅದು ಒಂದು ಮತ್ತೆ ಕ್ರಿಯೆ ಅಲ್ಲಿ, T4 ಇಂದ T3. ಮತ್ತೆ TSH ಅದು ನಮ್ಮ ಥೈರಾಯ್ಡ್ ನಾರ್ಮಲ್ ಆಗಿದೆಯೇ ಅಥವಾ ಕಡಿಮೆ ಆಗಿದೆಯೇ, ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅದು ಕರೆಕ್ಟ್ ಆಗಿ ನಮ್ಗೆ ಕಡಿಮೆ ಇದೆಯಾ ಅಥವಾ ಸಮಮಟ್ಟವಾಗಿದೆಯಾ. ಈಗ ಒಂದು 4 ಇಂದ 5 ವರೆಗೂ ಒಂದು ರೇಂಜ್ ಅಲ್ಲಿ ಇರ್ಬೇಕು. ತೀರ 10, 15 ಇದ್ರೆ ಅವಾಗ ಅದು ಹೈಪೋಥೈರಾಯ್ಡ್. TSH ಹೈ ಇರುತ್ತೆ, ಆದ್ರೆ ಥೈರಾಯ್ಡ್ ಗ್ರಂಥಿ ಅದು ಕೆಲಸ ಮಾಡ್ತಿರೋದು ಕಡಿಮೆ ಆಗಿರುತ್ತೆ. ಅದೇ TSH ಕಡಿಮೆ ಆಗ್ಬಿಟ್ಟಿದ್ರೆ ಅದು ಥೈರಾಯ್ಡ್ ಗ್ರಂಥಿ ಹೆಚ್ಚಿಗೆ ಕೆಲಸ ಮಾಡ್ತಾ ಇದೆ,
ಹೈಪರ್ ಥೈರಾಯ್ಡಿಸಮ್ ಅಂತ. ಹೈಪರ್ ಸೊ ಥೈರಾಯ್ಡಿಸಮ್. ಹೌದು. ಇದೆಲ್ಲಾ ವಿಷಯಕ್ಕೂ ಕೆಲವು ಸಿಂಪ್ಟಮ್ಸ್ ಗಳು ಬರುತ್ತೆ. ಯಾವಾಗ ಮನುಷ್ಯ ತನಗೆ ಥೈರಾಯ್ಡ್ ಇರ್ಬೋದು ಅಂತ ಇವಾಗಂತೂ ಎಲ್ಲಾ ಕಡೆನೂ ಎಲ್ಲಾ ಕೇಳಿಸ್ಕೊತಾ ಇರ್ತಾರೆ. ಅವ್ರಿಗೆ ಏನು ಹೌದು. ಇಲ್ಲ ಅಂದ್ರೂ ಹೋಗಿ ನನ್ಗೆ ಇದಿದೆಯಾ ನೋಡಿ ಅದಿದೆಯಾ ನೋಡಿ ಅನ್ನೋದು ಅದು ಸಾಮಾನ್ಯ ಆಗ್ಬಿಟ್ಟಿದೆ. ಎಷ್ಟು ಗೂಗಲ್ ಇಲ್ಲ ಗುರುಗಳನ್ನ ಅಂದ್ರೂ ನನಗಿದೆ, ನೋಡ್ಕೊಂಡ್ಬಿಟ್ಟು ತಲೆ ಕೆಡಿಸ್ಕೊತಾ ಇರ್ತಾರೆ. ನನಗಿದೆಯಾ ನೋಡಿ ನನಗಿದೆಯಾ ನೋಡಿ. ಇವತ್ತು ಎಷ್ಟೋ ಸರಿ ಇವತ್ತೊಂದು ಪೇಷಂಟ್ ಬಂದಿಲ್ಲ, ಎಂಡೋಮೆಟ್ರಿಯಂ ತಿನ್ನಿದೆ ಮೇಡಮ್ ಅಂದ್ರು, ನನ್ನ ತಾಯಿಗಿತ್ತು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಂದ್ಬಿಡ್ತಾ ನೋಡಿ ನೋಡಿ. ಅಂದ್ರೆ ಅಮ್ಮ ತಾಯಿ ಹಂಗ ಹಗಲೆಲ್ಲ ಹೇಳ್ಬೇಡ, ದೇವ್ರ ತಥಾಸ್ತು ಅಂತಿರ್ತಾನಂತೆ, ಸುಮ್ನೆ ಹೋಗಮ್ಮ ತಾಯಿ ಅಂತ ಹೇಳ್ಬಿಟ್ಟು ಕಡೆಗೆ ಕಳಿಸಿದ್ದಾತ. ಹಾಗೆ ಈ T3 T4 ಮತ್ತೆ ಇದು ಒಂದು ಸಮ ಮಟ್ಟದಲ್ಲಿ ಇದು ಪ್ರೊಡ್ಯೂಸ್ ಆಗ್ತಾ ಇರ್ಬೇಕು. T3 ಅಕಸ್ಮಾತ್ ಜಾಸ್ತಿ ಇತ್ತು, ಹೈಪೋಥೈರಾಯ್ಡಿಸಮ್ ಏನಾದ್ರು ಆಗಿದ್ರೆ ಅವ್ರಿಗೆ ಸ್ಕಿನ್ ಡ್ರೈನೆಸ್, ಫೆಟಿಗ್ ಆಗೋದು, ಎಲ್ಲ ಊಟ ಮಾಡ್ತಿರ್ತಾರೆ ಮಾಡಿದ್ರು ಒಂಥರ ಫೆಟಿಗ್ ಆಗಿ ಲೇಸಿನೆಸ್ ಫೀಲ್ ಮಾಡೋದು. ಆಮೇಲೆ ಹೈಪೋಥೈರಾಯ್ಡ್ ಇದ್ದವರು ಆಕ್ಚುಲಿ ಅವರಿಗೆ ತಿನ್ನಕ್ಕೆ ಒಂಥರ ಅಪಟೈಟೇ ಇರೋದಿಲ್ಲ ಅವರಿಗೆ. ಅವ್ರು ತುಂಬಾ ಒಂಥರ ಕೃಷರಾಗ್ಬಿಡ್ತಾರೆ. ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಇರೋದಿಲ್ಲ. ಹಾ. ಯಾರ್ ಮಾತಾಡ್ಸಿದ್ರು ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅವರಿಗೆ. ಡಿಪ್ರೆಷನ್ ಇದೆಲ್ಲ ಬರುತ್ತೆ. ಮತ್ತೆ ಇವರಿಗೆ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ FSH LH ಅಂತ ಏನ್ ಹಾರ್ಮೋನ್ ಅಂತೀವಿ ಅದು ಮತ್ತೆ ಈ TSH ಮೂರು ಒಂದಕ್ಕೊಂದು ಬೆರೆತುಕೊಂಡೇ ಕೆಲಸ ಮಾಡ್ಬೇಕು. TSH FSH ಆದ್ರಿಂದ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಜಾಸ್ತಿ ಯಾಕಂತೀವಿ ಅಂದ್ರೆ ಇವೆರಡು ಹಾರ್ಮೋನ್ ಅಲ್ಲಿ ತೊಂದರೆ ಕೊಡ್ತಿರುತ್ತೆ. ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಪ್ರಮಾಣ ಸ್ವಲ್ಪ ಜಾಸ್ತಿ ಕಂಡುಬರುತ್ತೆ ಅನ್ನೋದು ಇನ್ಸಿಡೆನ್ಸ್ ಹೇಳುತ್ತೆ. ಸೊ FSH LH ಪ್ರಮಾಣ ಹಿಂದೆ ಮುಂದೆ ಆದಾಗ ಮುಟ್ಟಿನ ತೊಂದರೆಗಳು ಆಕ್ಚುಲಿ, ಆಮೇಲೆ ಇದು ಹೆರಿಡಿಟರಿ ಆಗಿ ಕೂಡ ಬರ್ಬೋದು ಎಷ್ಟೋ ಸರಿ. ಮುಟ್ಟಿನ ಭಾಗದೊಳಗೆ ಏರುವಿಕೆ ಆಗೋದು, ಆಮೇಲೆ ಈ ಡಿಪ್ರೆಷನ್ ಈ ತರದಾಗೋದು, ಮತ್ತೆ ಸ್ಕಿನ್ ಯಾವಾಗ್ಲೂ ಸ್ಕಿನ್ ಡ್ರೈನೆಸ್ ಬರ್ತಾ ಇರೋದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಹೇರ್ ಫಾಲ್. ಇದು ಒಂದರಿಂದ ಜನ ತುಂಬಾ ಬೇಗ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅಂತ ಹೆದರ್ಕೊಂಡು ಬರ್ತಾರೆ ಅವರಿಗೆ. ಹೇರ್ ಜಾಸ್ತಿ ಹೋದ್ರಿಂದ, ಆಮೇಲೆ ಪಾಲಿಸಿಸ್ಟಿಕ್ ಓವರಿ, ಐಬ್ರೋಸ್ ಲ್ಯಾಟ್ರಲ್ 1/3 ಕೂದಲು ಹೊಟ್ಟೋಗ್ಬಿಟ್ಟಿರುತ್ತೆ, ಹಾ ದಪ್ಪಗಾಗಿರುತ್ತೆ. ಹೌದು. ಸೊ ಇದೆಲ್ಲ ಒಂದು ಹೈಪೋಥೈರಾಯ್ಡಿಸಮ್ ಇದು. ಹೈಪರ್ ಥೈರಾಯ್ಡಿಸಮ್ ನಲ್ಲಿ ಚೆನ್ನಾಗಿ ತಿಂತಿರ್ತಾರೆ, ಇಲ್ಲಿ ಅಪಟೈಟ್ ಕಡಿಮೆ. ಹೈಪರ್ ಅಲ್ಲಿ ಚೆನ್ನಾಗಿ ತಿಂತಾರೆ, ಆದ್ರೆ ಕೃಷರಾಗಿರ್ತಾರೆ ಅವರು. ಯಾಕಂದ್ರೆ ಅದು ಹೈಯರ್ ಮೆಟಬಾಲಿಸಮ್ ನಲ್ಲಿ ಇರುತ್ತೆ. ಅಲ್ಲಿ ಕೂಡ ಈ ಆಲಸಿತನ ಮತ್ತೆ ಸ್ಕಿನ್ ಡ್ರೈನೆಸ್ ಮತ್ತೆ ಹೀಟ್ ಇಂಟಾಲರೆನ್ಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಬಿಸಿ ಆದ್ರೂ ಅವ್ರಿಗೆ ತಡ್ಕೊಳಕ್ಕಲ್ಲ. ಇಲ್ಲಿ ಕೋಲ್ಡ್ ಇಂಟಾಲರೆನ್ಸ್ ಇರುತ್ತೆ. ಹೀಗೆ ಈ ತರ ಕೆಲವು ಸಾಕಷ್ಟು ಒಂದೊಂದು ಆರ್ಗನಿಗೂ ಸಂಬಂಧಪಟ್ಟಂಗೆ. ಆಮೇಲೆ ತಾವ್ ಹೇಳ್ದಂಗೆ ಕೊಲೆಸ್ಟ್ರಾಲ್ ನಲ್ಲಿ ಕೂಡ ಏರಿಳಿತಗಳು, ಹಾರ್ಟಿಗೆ ಸಂಬಂಧಪಟ್ಟ ಮಿಡಿತದಲ್ಲಿ ಒಂದು ಹೆಚ್ಚಿನ ಆಗೋದಕ್ಕೆ ಮತ್ತು ಕಡಿಮೆ ಆಗೋದು ಇದೆಲ್ಲ ಕೂಡ. ಅದರಿಂದ ಪಲ್ಸ್ ರೇಟ್ ಅನ್ನು ನೋಡೋದೇ ಒಂದು ಟೆಸ್ಟ್ ಅನ್ಬೋದು ಇದಕ್ಕೆ. ಎಷ್ಟೋ ಸರಿ ಸ್ಲೀಪಿಂಗ್ ಪಲ್ಸ್ ರೇಟ್ ಅನ್ನೋದನ್ನ ನೋಡ್ತಿರೋದು ಒಂದು ವಿಧಾನ ಆಗಿತ್ತು. ಸೊ ಹಿಂಗೆ ಈ ಹೈಪರ್ ಥೈರಾಯ್ಡ್ ವಿಷಯಗಳಲ್ಲಿ ಆ ಹೆಣ್ಮಗಳಿಗೆ ಯಾವ ರೀತಿ ಯಾವ ಏಜ್ ಅಲ್ಲಿ ಯಾವ ತೊಂದರೆ ಬರ್ತಾ ಇದೆ ಅದನ್ನ ನಾವು ಕಂಡುಹಿಡಿದು ಅದಕ್ಕೆ ತಕ್ಕಂಗೆ ಮತ್ತೆ ವೈಟಮಿನ್ ಡಿ ಲೆವೆಲ್ ಕೂಡ ಥೈರಾಯ್ಡ್ ಮೇಲೆ ಡಿಪೆಂಡೆಂಟ್ ಅಂತ ಇವಾಗಿನ ಒಂದು ತನಿಖೆಗಳ ಪ್ರಕಾರ. ಯಾಕಂದ್ರೆ ವೈಟಮಿನ್ ಡಿ ಕಡಿಮೆ ಆದ್ರೂ ಈ ಥೈರಾಯ್ಡ್ ಲೆವೆಲ್ ಅಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಗಾಯ್ಟರ್ ಅಂತ ಬರುತ್ತೆ ಥೈರಾಯ್ಡ್, ಅದ್ರ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಎಷ್ಟೋ ಜನ ಪಾಪ ಪ್ಯೂಬರ್ಟಿ ಗಾಯ್ಟರ್ ಅಂತ ಬರುತ್ತೆ ಹೆಣ್ಮಕ್ಳಿಗೆ. ಹೆಂಗ್ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೂ ಬರ್ಬೋದು, ಆದ್ರೆ ಹೆಣ್ಮಕ್ಳೇ ಜಾಸ್ತಿಯಾಗಿ ಕಂಡು ಬರುತ್ತೆ. ಗಾಯ್ಟರ್ ಗ್ರಂಥಿ ಅಂದ್ರೆ ಈ ಥೈರಾಯ್ಡ್ ಎನ್ಲಾರ್ಜ್ ಆಗ್ಬಿಟ್ಟಿರುತ್ತೆ. ಅದು ಒಂದೊಂದ್ಸರಿ ತುಂಬಾ ಒಂದೊಂದು ಅಪರೂಪಕ್ಕೆ ಕ್ಯಾನ್ಸರ್ನು ಕೂಡ ಅದ್ರೊಳಗಡೆ ಇಟ್ಕೊಂಡಿರ್ಬೋದು. ಹಾಗಾಗಿ ಗಾಯ್ಟರ್ ಈ ಥೈರಾಯ್ಡ್ ನಿಂದ ಹೆಣ್ಣು ಮಕ್ಕಳಿಗೆ ಈ ಓವಮ್ ಅಂತಂದ್ರೆ ಏನು ಮೊಟ್ಟೆ ಇದೆ ಅದಕ್ಕೆ ಏನ್ ತೊಂದ್ರೆ ಆಗತ್ತೆ, ಓವರಿದು ಅದು ತೊಂದರೆಗಳು ಏನಾಗತ್ತೆ, ಯಾಕೆ ಅಂತ ತಿಳಿಸ್ಕೊಡಿ. ಈ FSH LH ಹಾರ್ಮೋನ್ ಜೊತೆಗೆ ಇದು ಯಾವಾಗ ಥೈರಾಯ್ಡ್ ಲೆವೆಲ್ ಏರಿಳಿತಗಳು ಜಾಸ್ತಿ ಆಗ್ತಾ ಬರುತ್ತೆ ಅವಾಗ ಈ ಈಸ್ಟ್ರೋಜನ್ ಪ್ರಮಾಣ ಕಡಿಮೆ ಆಗೋದ್ರಿಂದ ಎಂಡೋಮೆಟ್ರಿಯಲ್ ಲೈನಿಂಗ್ ಬೆಳೆಯಲ್ಲ. ಆದ್ರಿಂದ ಇವರಿಗೆ ಬ್ಲೀಡಿಂಗ್ ಆದ್ರೂ ಕೂಡ ತುಂಬಾ ಕಡಿಮೆ ಆಗೋದು. ಬಟ್ ಇದು ಯಂಗ್ ಹೆಣ್ಮಕ್ಳಲ್ಲಿ ತುಂಬಾ 40-50 ವಯಸ್ಸಿನ ಹೆಣ್ಮಕ್ಳಲ್ಲಿ ಹೆಚ್ಚಿನ ಬ್ಲೀಡಿಂಗ್ ಆಗೋದು ಥೈರಾಯ್ಡ್ ಹೈಪೋಥೈರಾಯ್ಡ್ ಇದ್ರೆ. ಈ ಎರಡು ಎಕ್ಸ್ಟ್ರೀಮ್ಸ್ ಕಂಡು ಬರುತ್ತೆ. ಸೊ ಇವ್ರಿಗಿಲ್ಲಿ ಇದು ಆತರ ಆಗೋದ್ರಿಂದ ಹೆಚ್ಚಿನ ಒಂದು ಬ್ಲೀಡಿಂಗ್ ಗಳು ಕರೆಕ್ಟ್ ಆಗಿ ಆಗದೆ ಓವ್ಯುಲೇಷನ್ ಅಂಡಾಣು ಉತ್ಪತ್ತಿ ತುಂಬಾ ಕಡಿಮೆ ಆಗುತ್ತೆ. ಅಂಡಾಣು ಉತ್ಪತ್ತಿ ಸರಿಯಾಗಿ ಆಗದಿದ್ದಾಗ ಅವರಿಗೆ ಈ ಬಂಜತನದ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಗಳು, ಮಗು ಆಗಿಲ್ಲ ಆದ್ರೂ ಅಂಡಾಣು ಸರಿಯಾಗಿ ಬೆಳೆದೇ ಇರೋದ್ರಿಂದ ಬಂದು ಗರ್ಭಕೋಶದಲ್ಲಿ ಅಂಟುಕೊಳ್ಳೋದು ಕಡಿಮೆ ಆಗತ್ತೆ. ಹೌದು, ಇಂಪ್ಲಾಂಟೇಶನ್ ಫೇಲ್ಯೂರ್ ಆಗತ್ತೆ. ಹೌದು, ಪ್ರೆಗ್ನೆನ್ಸಿ ಆಗತ್ತೆ ಆದ್ರೆ ಇಂಪ್ಲಾಂಟೇಶನ್ ಆಗಲ್ಲ. ಆಗಿ ಬೆಳೆಯಕ್ ಶುರು ಮಾಡಿದ್ರು ಎಷ್ಟೋ ಸರಿ ಥೈರಾಯ್ಡ್ ಡೆಫಿಷಿಯನ್ಸಿ ಇದ್ರೆ ಅಬರ್ಷನ್ ಗಳಾಗತ್ತೆ. ಇನ್ನೊಂದು ಮುಖ್ಯವಾದ ಅಂಶ ನಾನು ಯಾವಾಗ್ಲೂ ಒತ್ತು ಕೊಡೋದು ಪ್ರೆಗ್ನೆಂಟ್ ಲೇಡೀಸ್ ಬಂದಾಗ ಅಂದ್ರೆ ಮಗುವಿನ ಇಂಟೆಲಿಜೆನ್ಸ್ ಕೂಡ ಥೈರಾಯ್ಡ್ ಲೆವೆಲ್ ಮೇಲೆ ಇದೆ ಅನ್ನೋದು ಒಂದು ಕಂಡು ಬಂದಿದೆ. ಆದ್ರಿಂದ ಅವರು ನಮಗೆ ಹುಟ್ಟೋ ಮಗುವು ಕೂಡ ಅದು ಥೈರಾಯ್ಡ್ ಲೆವೆಲ್ ಕಡಿಮೆ ಆಗತ್ತೆ. ಆದ್ರೆ ಈಗ ಸರ್ಕಾರ ಇದ್ ಮಾಡಿದ್ದಾರೆ, ಮಗುಗೆ ತಕ್ಷಣಕ್ಕೆನೆ ಥೈರಾಯ್ಡ್ ಅನ್ನ ಟೆಸ್ಟ್ ಮಾಡ್ಬೇಕು, ಡೆಫಿಷಿಯನ್ಸಿ ಇದ್ರೆ ಟ್ರೀಟ್ಮೆಂಟ್ ಬರ್ತು. ಇಲ್ಲ ಅಂತಂದ್ರೆ ಬುದ್ಧಿಮಾಂದ್ಯ ಮಗು ಆಗ್ಬಾರ್ದು ಅಂತ.
ಬುದ್ಧಿಮಾಂದ್ಯ ಸರಿ. ಮಗು ಆಗ್ಬೋದು, ಇಂಟೆಲಿಜೆನ್ಸ್ ಕೋಶಂಟ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಕಡಿಮೆ ಆಗುತ್ತೆ. ಆಮೇಲೆ ಹೌದು ಇನ್ನೊಂದು ಇದೆಲ್ಲ ಯಾಕಾಗತ್ತೆ ಅಂದ್ರೆ ಅಯೋಡಿನ್ ಡೆಫಿಷಿಯನ್ಸಿಯಿಂದ. ಅದಕ್ಕೆ ಹೌದು ಅಯೋಡೈಸ್ಡ್ ಸಾಲ್ಟ್ ಅಂತಾನೆ ಎಷ್ಟೋ ಸರಿ ಈಗ ಗೌರ್ಮೆಂಟ್ ಇಂದಾನು ಬಂತು, ಪ್ರೈವೇಟ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ. ಹೌದು ಅಂದ್ರೂ ಹೌದು ಕೆಲವು ಕಡೆಗೆ ಕೆಲವು ಸಾಲ್ಟ್ ಗಳಲ್ಲಿ ನಮ್ಮ ಈಗ ಟೂತ್ ಪೇಸ್ಟ್ ಅಲ್ಲೂ ಕೇಳ್ತಾರೆ, ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೇ ಅಂತ ಕೇಳ್ತಾರೆ. So, ಬಂದಿರುವಾಗ ಅಲ್ಲ, ನಮ್ ಶರೀರದಲ್ಲೇ ಉಪ್ಪಿದೆ, ನಮ್ ಬೆವರಲ್ಲೂ ಉಪ್ಪಿದೆ ಅಂತ ಹೇಳ್ಬೇಕು. ಸೊ ಇದೆಲ್ಲ ಒಂದು ಈ ಅಯೋಡೈಸ್ಡ್ ಇದು ಕಡಿಮೆ ಇದ್ದಾಗ ಕೂಡ ಈ ಥೈರಾಯ್ಡ್ ಡೆಫಿಷಿಯನ್ಸಿಗಳು ಬರ್ಬೋದು. ಹಾಗಾಗಿ ಆದಷ್ಟು ಅಯೋಡೈಸ್ ಸಾಲ್ಟ್ ನ ಅವರು ಉಪಯೋಗಿಸ್ಬೇಕು. ಅದನ್ನ ಉಪಯೋಗಿಸ್ಕೊಂಡಾಗ ಈ ಥೈರಾಯ್ಡ್ ಲೆವೆಲ್ ನ ಸಮಮಟ್ಟದಲ್ಲಿ ಇಟ್ಕೋಬೇಕು. ಆಮೇಲೆ ಈ ಥೈರಾಯ್ಡ್ ಲೆವೆಲ್ ನ ಅದೇ ರೀತಿ ಅವರು ಡಿಫಿಷಿಯನ್ಸಿಯಲ್ಲೇ ಹೋದ್ರು ಅಂತಂದ್ರೆ ಅವರಿಗೆ ಒಬಿಸಿಟಿ, ಅತಿಯಾದ ಹೆಚ್ಚಿನ ತೂಕ ಬರ್ಬೋದು. ಹೆಚ್ಚಿನ ದಪ್ಪಗಾಗಿರ್ತಾರೆ. ತೂಕ ಮತ್ತೆ ಕಾರ್ಡಿಯಾಕ್ ಈ ಪಾಲ್ಪಿಟೇಷನ್ಸ್ ಇದೆಲ್ಲ ಜಾಸ್ತಿ ಆಗ್ಬೋದು ಪ್ರೆಗ್ನೆನ್ಸಿಯಲ್ಲಿ. ಮತ್ತು ಇದಲ್ದೆ ಆಮೇಲೆ ಅವರಿಗೆ ಡೆಲಿವರಿಗೆ ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಮಗು ಕುಂಠಿತವಾದ ಮಗು, ಒಂಥರ ಬ್ರೈನ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ಬೇರೆ ಒಂದು ಅಂಗಾಂಗಗಳ ಕೊರತೆನಲ್ಲಿ ವೈಟಮಿನ್ ಡಿ ಡಿಫಿಷಿಯನ್ಸಿ ಕೂಡ ಇರೋ ಮಗು, ಆಗ್ಬೋದು. ಹೌದು, ಇದೆಲ್ಲ ಒಂದಕ್ಕೊಂದು ಇದು ಏನಂದ್ರೆ ಸಮತೋಲನ ಲಿಂಕ್ ಆಗ್ಬೇಕು ಆಗಿರುತ್ತೆ. ಎಲ್ಲ ಹೌದು ಹಾರ್ಮೋನ್ಸ್. ಸೊ ಈ ಒಂದು ಕಾರಣಕ್ಕಾಗಿ ಈ ಥೈರಾಯ್ಡ್ ಅನ್ನೋದು ತುಂಬಾ ಮುಖ್ಯ ನಮ್ಮ ಹೆಣ್ಮಕ್ಳಲ್ಲಿ, ಎಸ್ಪೆಷಲಿ ಗಂಡ್ಮಕ್ಳಲ್ಲಿ, ಪುರುಷಾಭಿವೃದ್ಧಿಗೆ. ಡಯಾಗ್ನೋಸ್ ಮಾಡಕ್ಕೆ ಯಾವ ಪರೀಕ್ಷೆಯನ್ನ ಮಾಡ್ತೀರಿ? ಸಾಧಾರಣವಾಗಿ ಡಯಾಗ್ನೋಸ್ ಮಾಡಕ್ಕೆ ನಾವು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಮತ್ತೆ ಈಗ ಸ್ಲೀಪಿಂಗ್ ಪಲ್ಸ್ ರೇಟ್ ಅದೆಲ್ಲ ಬೇಸಿಕಲಿ ಕ್ಲಿನಿಕಲ್ ಟೆಸ್ಟ್ ಇದ್ರು, ಗ್ಯಾರಂಟಿಯಾಗಿ ಅದು ನಾವು ಡಾಕ್ಟರ್ಸ್ ನೋಡ್ಕೋಬೇಕಾಗಿರೋದು ಮಾಡ್ತಾರೆ. ಬ್ಲಡ್ ಓಕೆ. ಟೆಸ್ಟ್. T3 T4 ಇದು ಇನ್ನೊಂದು ಮುಖ್ಯವಾದ ಇನ್ನೊಂದು TSH. ಅದರದ್ದು TSH ಅಲ್ಲದೆ TPO ಅಂತ ಥೈರಾಯ್ಡ್ ಆಂಟಿಬಾಡೀಸ್ ಅಂತ ಇರುತ್ತೆ, ಅದನ್ನೊಂದು ಮುಖ್ಯವಾಗಿ ಹೌದು, ತಿಳ್ಕೊಬೇಕು. ಯಾಕೆಂದ್ರೆ ಅದು ಆಟೋ ಡಿಸೀಸ್ ಇಮ್ಯೂನ್ ಇದ್ರೆ ಅಂತ. ಡಿಸೀಸಸ್ ನ ಕೊಟ್ಟು ಅದರಿಂದ ಎಷ್ಟೋ ಜನಕ್ಕೆ ಪಾಪ ಮಕ್ಕಳಾಗಿರಲ್ಲ. ಎಷ್ಟೋ ಸರಿ ಹೌದು. ಏನಾಗುತ್ತೆ, T3 T4 TSH ನೋಡ್ಬಿಟ್ರೆ ಥೈರಾಯ್ಡ್ ಮುಗೀತು ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಆ ಅಲ್ಲ, TPO ಎಷ್ಟೇ ಕಡಿಮೆ ಇದ್ರು ಅದೊಂದು ಭಾಗ ಇದ್ದೇ ಇರುತ್ತೆ. ಅದರಿಂದ ಆಟೋ ಇಮ್ಯೂನ್ ಬಹಳ ಡಿಸೀಸಸ್ ಅದೆಲ್ಲ ಮುಖ್ಯವಾದಂತದ್ದು. ಬರೋದ್ರಿಂದ ಹೌದು ಹೌದು ಯಾವಾಗ ಅದನ್ನ ಕರೆಕ್ಷನ್ ಮಾಡ್ತೀವಿ ಅವಾಗ ಇದಕ್ಕಿದ್ದಂಗೆನೆ ಅವರಿಗೆ ಬೇರೆ ಎಲ್ಲ ಪ್ರಾಬ್ಲಮ್ಗಳು, ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಸರಿಯಾಗಿ ಎಲ್ಲ ಕಡಿಮೆ ಹೋಗ್ಬಿಡುತ್ತೆ. ಆಗಿ ಹೆಲ್ದಿಯಾಗಿ ಆಗ್ತಾರೆ. ಸೊ ಹಾ, ಹೀಗೆ ಥೈರಾಯ್ಡ್ ಅನ್ನೋದು ಒಂದು ಬಾರಿ ಮುಖ್ಯವಾದ, ಮತ್ತೆ ಗಂಡು ಮಕ್ಕಳಲ್ಲಿ ಹಾ, ಸೆಮೆನ್ ಕಂಟೆಂಟ್ ಅಲ್ಲಿ ಮತ್ತೆ ಸೆಮೆನ್ ಸ್ಪರ್ಮ್ಯಾಟಿಡ್ಸ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸೋದು ಥೈರಾಯ್ಡ್ಗೆ. ಸೊ ಹೌದು. ಟೆಸ್ಟೋಸ್ಟಿರಾನ್ ಜೊತೆಗೆ ಥೈರಾಯ್ಡ್ ಲೆವೆಲ್ ಕೂಡ ನಾರ್ಮಲ್ ಇದ್ದು, ಬೇರೆ ಅವ್ರದ್ದೆಲ್ಲ ದೇಹದ ಬೇರೆ ಮತ್ತೆ ಕ್ರಿಯೆಗಳೆಲ್ಲ ಚೆನ್ನಾಗಿದ್ರೆ, ಒಬಿಸಿಟಿ ಎಲ್ಲ ಕಡಿಮೆ ಇದ್ದಾಗ ಅವರಿಗೂ ಕೂಡ ಈ ಒಂದು ಇದ್ರೊಳಗೆ ಚೆನ್ನಾಗಿ ಅವರಿಗೆ ಮಗು ಆಗಂತ ಒಂದು ಶಕ್ತಿ ಬರ್ಬೋದು ಅಂತ. ಸೊ ಈಗ ಥೈರಾಯ್ಡ್ ನ ನಾವು ಎಷ್ಟು ಚಿಕ್ಕದು ಬಿಡೋ ಇದರಿಂದ ಏನಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ತಾವೇ ಡೋಸ್ ಹಿಂದೆ ಮುಂದೆ ಮಾಡ್ಕೊಳ್ತಾರೆ ಎಷ್ಟೋ ಜನ ಪೇಷಂಟ್ಸ್ ಬರೋರು. ಅಡ್ಜಸ್ಟ್ ನಾನು ಮಾಡ್ಕೋಬಾರ್ದು ಹೋದ್ಸರಿ 12 ತಗೋತಾ ಇದ್ದೆ ಮೇಡಮ್, ಈಗ ನನ್ಗೆ ಯಾಕೋ ಜಾಸ್ತಿ ಕೂಲುತ್ರ ಶುರು ಮಾಡ್ತು, ನಾ ಒಂದು C15 ಮಾಡ್ಕೊಂಡ್ಬಿಟ್ಟಿದೀನಿ ಅಂತಾರೆ. ನಮಗೆ ಧೈರ್ಯ ಬರಲ್ಲ, ಇವ್ರು ಅದ್ ಹೆಂಗಪ್ಪ ತಮ್ಮದೇ ಟೈಟ್ರೇಟಿಂಗ್ ಮಾಡ್ಕೋತಾರೆ ಡೋಸ್ ನ ಅಂತ ನಾವು ಯೋಚನೆ ಮಾಡ್ತೀವಿ. ಅವ್ರಿಗೆ ಖಂಡಿತವಾಗಿ ಹೇಳ್ಬೇಕು. ಟ್ರೀಟ್ಮೆಂಟ್ ಯಾಕೆಂದ್ರೆ ಒಳ್ಳೇದಲ್ಲ. ಅದಲ್ಲದೆ ಕರೆಕ್ಟ್ ಆಗಿ ಈಗ ಥೈರಾಯ್ಡ್ ಹೆಚ್ಚಿಗೆ ಆದ್ರೂ ಮತ್ತೆ ಅದು ಹೈಪೋಥೈರಾಯ್ಡ್ ಮಾಡುತ್ತೆ. ಇವ್ರು ತುಂಬಾ ಕಡಿಮೆ ತಗೊಂಡ್ರು ಅದು ಹೈಪರ್ ಮಾಡುತ್ತೆ. ಹಾಗಾಗಿ ಹೌದು. ಒಬ್ರು ನುರಿತ ತಜ್ಞರಲ್ಲೇನೆ ಹೋಗ್ಬಿಟ್ಟು ಇಷ್ಟು ಇವರಿಗೆ ಇರ್ಬೇಕಾಗಿತ್ತು ಇಷ್ಟು ಇದೆ ಅನ್ನೋದನ್ನ ಮಾಡ್ಕೊಂಡು ಅವ್ರ ವೆಯ್ಟ್, ಅವರ ಒಂದು ಏಜ್, ಅದ್ರ ಮೇಲೆ ಈ ಹಾರ್ಮೋನ್ ನ ಡಿಸೈಡ್ ಮಾಡಿ ತಗೋಬೇಕು ಅನ್ನೋದನ್ನ ನಾವು ಈ ವಿಷಯದಲ್ಲಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಥೈರಾಯ್ಡ್ ಎಷ್ಟೇ ಚಿಕ್ಕದಾದ ಒಂದು ಗ್ಲ್ಯಾಂಡ್ ಇದ್ರು ಇದು ಒಂದು ಎಲ್ಲರ ಒಂದು ಗ್ಲ್ಯಾಂಡ್ ಗಳ ಮೇಲೆ ರಾಜ, ಎಲ್ಲ ಹಾರ್ಮೋನ್ಗಳನ್ನು ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ಇರುವಂತದ್ದು. ಅದನ್ನ ಸರಿಯಾಗಿ ಇಟ್ಕೊಳ್ಳಿ, ಅದರಿಂದ ನಿಮ್ಮ ದೇಹದ ಆರೋಗ್ಯ ಕೂಡ ಸುಧಾರಿಸುತ್ತೆ, ನೀವು ಆರೋಗ್ಯವಾಗಿರ್ತೀರಾ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿ ಅವರೇ. ಈ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ, ಪುಟ್ಟ ಥೈರಾಯ್ಡ್ ಇಂದ ಎಷ್ಟೊಂದು ಅನಾಹುತ ಆಗತ್ತೆ ಅಂತ ಅಷ್ಟು ವಿವರವಾಗಿ ಹೇಳ್ಕೊಟ್ರೆ, ಬಹುಶಃ ನಿಮ್ಮ ಮಾತು ಕೇಳಿದ ನಮ್ಮ ವೀಕ್ಷಕರಿಗೆಲ್ಲ ಒಂದು ಅರಿವು ಮೂಡಿದೆ. ಅವರು ತಮ್ಮ ಸುತ್ತಮುತ್ತಲು ಜನರಲ್ಲಿ ಯಾರಿಗಾದ್ರೂ ಈ ತರ ತೊಂದರೆ ಇದ್ರೆ ತಕ್ಷಣಕ್ಕೆ ವೈದ್ಯರ ಹತ್ರ ಹೋಗಿ ಸರಿಯಾದ ಚಿಕಿತ್ಸೆ ಪಡೆದು, ತಾವು ಹುಟ್ಟುವ ಮೊದ್ಲೇನೆ ಮಗುವನ್ನ ಸುರಕ್ಷಿತವಾಗಿ ಪಡೆದು ಅದನ್ನ ಚೆನ್ನಾಗಿ ಕೊಡೋದು ತಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದ್ದಾರೆ ಅನ್ಕೊಂಡಿದ್ದೀನಿ. ಧನ್ಯವಾದಗಳು. ನಮಸ್ಕಾರ.